ರವೀಂದು ಅಮಿತದೀತಿ ಕಾಂತಿಯುಕ್ತಂ ಜ್ಞಾನಂ ಶರಂಚ ದಧತಂ ಪ್ರಿಯಾ ಸಮೇತಂ ಸ್ವಾತ್ಮಸ್ವರೂಪಂ ಅಮಿತಂ ಹನುಮನ್ಮುಖೇಶು ಸಂದರ್ಶಯಂತಮಮಿತಂ ಸ್ಮರತ ಉರುಗುವಿರ್ಭಿ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಯೋಂತ ಪ್ರವಿಶ್ಯ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಮಿಷ್ಟ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಮ್ಮ ಕಲ್ಲಾಪುರ ಗುರಾಚಾರ್ಯರ ಕೃಷ್ಣಾವತಾರದ ಪ್ರವಚನ ನಡೆಸಿ ಈಗ ರಾಮಾಯಣ ಪ್ರವಚನ ಆರಂಭಿಸಿದರೆ ಆ ಭಗವಂತ ಕೃಷ್ಣ ರೂಪ ಬಿಟ್ಟು ರಾಮರೂಪ ಧರಿಸಲಿಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ. ಇನ್ನು ಕೃಷ್ಣನಾಗೇ ಆ ಪ್ರವಚನ ಕೇಳಬೇಕೆಂಬುದಾಗಿ ಭಗವಂತ ಬಯಸ್ತಾ ಇದ್ದಾನೆ. ರಾಮನಾಗಿ ಬರಲಿಕ್ಕೆ ಅವರು ಕೇಳ್ತಾ ಇಲ್ಲ. ಒತ್ತಾಯ ಮಾಡಿ ಆ ಕೃಷ್ಣನನ್ನು ರಾಮನನ್ನಾಗಿ ಕರೆಸಬೇಕಾಗಿದೆ. ಅಷ್ಟು ಸುಂದರವಾಗಿ ಕೃಷ್ಣನ ಬಾಲಲೀಲೆಯ ವರ್ಣನೆ ಹರಿದಾಸರೆಲ್ಲ ವರ್ಣಿಸಿದ್ದಾರೆ. ಕೃಷ್ಣನ ಬಾಲಲೀಲೆ ಅದನ್ನು ಅಂಥ ಸುಂದರ ಹಾಡುಗಳ ಜೊತೆಗೆ ಕೃಷ್ಣನ ಕಥೆ ಕೇಳ್ತಾ ಇದ್ದರೆ ನಾವೆಲ್ಲ ಮರೆಯಬೇಕಾಗಿದೆ. ಅಷ್ಟು ಸೌಂದರ್ಯ ಮಾಧುರ್ಯ ಕೃಷ್ಣನ ಕಥೆಯಲ್ಲಿ ಅಡಗಿದೆ. ಶ್ರೀರಾಮನು ಪರಶುರಾಮರು ಅವರ ಸಂವಾದ ನಡೆದು ಆ ಭಗವಂತನ ಸರ್ವೋತ್ತಮತ್ವ ಜಗಜ್ಜಾಹೀರಾಗಿತ್ತು. ಶ್ರೀರಾಮನು ಅಯೋಧ್ಯೆಗೆ ಆಗಮಿಸಿದ್ದಾರೆ. ಸೀತಾರಾಮರು ಅಯೋಧ್ಯೆಯಲ್ಲಿ ಕಾಲ ಕಳೀತಾ ಇದ್ದಾರೆ. ಜನರಿಗೆಲ್ಲ ಭಾರಿ ಪ್ರೀತಿ ರಾಮನ ಬಗ್ಗೆ. ಎಷ್ಟು ಜನರ ಜೊತೆಗೆ ಅವನ ಪ್ರೀತಿ, ಎಲ್ಲರ ಮೇಲಿನ ಕರುಣೆ, ಎಲ್ಲರನ್ನು ನೋಡುವ ಪರಿ, ಎಷ್ಟು ಉಪಕಾರ ಮಾಡಿದರೂ ಅದನ್ನು ಅವನು ಗಮನಿಸುವುದಿಲ್ಲ. ಒಂದು ಉಪಕಾರ ಆದರೆ ಸಾಕು, ಅದನ್ನು ನೆನೆದು ಅವರಿಗೆ ಪ್ರತ್ಯುಪಕಾರ ಮಾಡ್ತಾನೆ. ಅಪಕಾರ ಎಷ್ಟೇ ಮಾಡಲಿ ಅದನ್ನು ಜ್ಞಾಪಿಸುವುದೇ ಇಲ್ಲ. ಇದು ರಾಮನ ಭಗವಂತನ ಔದಾರ್ಯ. ನಾವು ಏನು ಉಪಕಾರ ಮಾಡ್ತೇವೆ? ಏನು ಮಾಡುವುದಿಲ್ಲ. ಮಾಡುವುದು ಅಪಕಾರವೇ. ಪ್ರತಿದಿನ ಭಗವಂತನ ಮರೆಯುತ್ತೇವೆ. ನಾವೇ ಮಾಡಿದ್ದೇವೆ ಎಂಬುದಾಗಿ ಭಗವಂತನ ಸೊತ್ತು ನಮ್ಮದು ಅಂತ ಅಹಂಕಾರ. ಪರಮಾತ್ಮನ ನಿತ್ಯ ಅಪಕಾರವನ್ನು ನಾವು ಮಾಡುದು. ಆದರೂ ಅದನ್ನು ಗಮನಿಸದೆ ಭಗವಂತ ನಮಗೆ ಮಾಡುವ ಉಪಕಾರ ಜಗತ್ತಿನಲ್ಲಿ ಎಲ್ಲ ರೀತಿಯಿಂದ ನಮಗೆ ಜಗತ್ತನ್ನು ಸೃಷ್ಟಿ ಮಾಡಿ ಎಲ್ಲ ಸೌಕರ್ಯ ನೀಡಿ ನಾವು ಏನು ಅಪಕಾರ ಮಾಡಿದರೂ ಅದನ್ನು ಜ್ಞಾಪಿಸದೆ, ನಾವು ಏನೂ ಉಪಕಾರ ಮಾಡದೇ ಹೋದರೂ ನಮ್ಮನ್ನು ಇಷ್ಟು ರೀತಿಯಿಂದ ಭಗವಂತ ಅನುಗ್ರಹಿಸ್ತಾ ಇದ್ದಾನೆ. ನಾವು ದೇವರಿಗೆ ಇಷ್ಟು ಉಪಕಾರ ಮಾಡಿದಾಗ ಪ್ರತ್ಯುಪಕಾರ ಮಾಡೋದು ಬೇಡ. ಅವನ ಉಪಕಾರದ ಸ್ಮರಣೆಯನ್ನಾದರೂ ಮಾಡಿದರೆ ಅದೇ ದೊಡ್ಡ ಕಾರ್ಯ. ದೇವರು ನಮಗೆ ಮಾಡುವ ಉಪಕಾರದ ಸ್ಮರಣೆ, ಕೃತಜ್ಞತೆ, ಅದೇ ಪ್ರತಿನಿತ್ಯ ನಾವು ಮಾಡುವ ಪೂಜೆ, ಸಂಧ್ಯಾ ವಂದನೆ. ದೇವರಿಂದ ಉಪಕಾರ ಪಡೆಯುತ್ತೇವೆ, ಅವನಿಗೆ ಪ್ರತ್ಯುಪಕಾರ ಬೇಕಾಗಿಲ್ಲ. ಆದರೆ ಅವನ ಉಪಕಾರದ ಸ್ಮರಣೆಯನ್ನಾದರೂ ನಾವು ಮಾಡದೇ ಹೋದರೆ ನಾವು ಮಾನವರೇ ಅಲ್ಲ. ಆ ರೀತಿ ಭಗವಂತ ಪ್ರತಿಕ್ಷಣ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ನಾವು ಮಾಡುವ ತಪ್ಪುಗಳನ್ನು ಜ್ಞಾಪಿಸುವುದೇ ಇಲ್ಲ. ಆ ರೀತಿ ಅಲ್ಲಿಯ ನಾಗರಿಕರು, ಪೌರರು ಎಲ್ಲರೂ ಕೂಡ ರಾಮನ ಬಗ್ಗೆ ಅಷ್ಟು ಅಭಿಮಾನ, ಎಲ್ಲರನ್ನೂ ಕೂಡ ಅಷ್ಟು ಪ್ರೀತಿಯಿಂದ ಕರುಣೆಯಿಂದ ನೋಡ್ತಾ ಇದ್ದಾನೆ. ಅಂತಹ ರಾಮನ ಬಗ್ಗೆ ಅಯೋಧ್ಯೆಯ ಜನರಿಗೆ, ಕೋಸಲ ದೇಶದ ಜನತೆ ಅಷ್ಟು ಅಭಿನಂದಿ. ದಶರಥ ನೋಡಿದ, ಇಷ್ಟೆಲ್ಲ ಜನರು ರಾಮನನ್ನು ಪ್ರೀತಿಸ್ತಾ ಇದ್ದಾರೆ, ಅವನನ್ನು ಯುವರಾಜನನ್ನಾಗಿ ಮಾಡಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಅವನಿಗೆ ಅಧಿಕಾರ ವಹಿಸಿ ತಾನು ವಿಶ್ರಾಂತಿ ಪಡೆಯಬೇಕು. ಇದು ದಶರಥನಿಗೆ ಮನಸ್ಸು ಬಂತು. ಎಲ್ಲ ಜನರನ್ನು ಕರೆಸಿದ. ನಾಗರಿಕರು, ಹಳ್ಳಿಯ ರೈತರು, ಗ್ರಾಮದಲ್ಲಿ ವಾಸ ಮಾಡತಕ್ಕಂಥ ಜನರು, ಇಷ್ಟೇ ಅಲ್ಲ ಗುಡ್ಡಗಾಡು ಪ್ರದೇಶದ ಜನರು, ಎಲ್ಲ ಬೆಟ್ಟಗಳಲ್ಲಿ ಕಾಡುಗಳಲ್ಲಿ ವಾಸ ಮಾಡುವ ಎಲ್ಲ ವರ್ಗದ ಜನರನ್ನು ಕೂಡ ಕರೆಸಿದ ದೊಡ್ಡ ಸಭೆ. ನಗರದ ಪ್ರತಿನಿಧಿಗಳು, ಗ್ರಾಮದ ಕಡೆಯವರು, ಬೆಟ್ಟ ಕಾಡುಗಳಲ್ಲಿ ವಾಸ ಮಾಡುವ ಅಂತಹ
ಹಿಂದುಳಿದ ವರ್ಗದವರು, ಬ್ಯಾಕ್ವರ್ಡ್ ಎಲ್ಲರನ್ನೂ ಕೂಡ ಕರೆಸಿದರು. ದೊಡ್ಡ ಸಭೆ. ಆ ಸಭೆಯಲ್ಲಿ ದಶರಥ ಹೇಳ್ತಾನೆ, ಇಷ್ಟವರೆಗೆ ನಿಮ್ಮನ್ನೆಲ್ಲ ನಾನು ನೋಡಿಕೊಂಡು ರಾಜ್ಯಭಾರ ನಡೆಸಿದೆ. ಇಷ್ಟು ವರ್ಷ ಈ ದೊಡ್ಡ ಶ್ವೇತಛತ್ರ ಇದರ ಛಾಯೆಯಲ್ಲಿ ನನ್ನ ನನ್ನ ಶರೀರವೇ ಜೀರ್ಣವಾಗಿದೆ. ಅದರಿಂದ ಈಗ ನನಗೆ ಒಂದು ವಿಶ್ರಾಂತಿ ಬೇಕಾಗಿದೆ. ನನಗೆ ರಾಜ್ಯಭಾರ ಮಾಡಿದ್ದೇನೆ, ವಿಶ್ರಾಂತಿ ಮನೋತಿ, ಇದನ್ನೆಲ್ಲ ಮತ್ತೊಬ್ಬರಿಗೆ ಒಪ್ಪಿಸಿ ವಿಶ್ರಾಂತಿ ಪಡೆಯಬೇಕು ಅಂತ ಬಯಸಿದ್ದೇನೆ. ಇವತ್ತಿನ ರಾಜಕಾರಣಿಗಳಿಗೆ ಇದು ಅರ್ಥವೇ ಆಗೋದಿಲ್ಲ. ಎಷ್ಟು ವರ್ಷ ಅಧಿಕಾರ ಇದ್ದರೂ ವಿಶ್ರಾಂತಿ ಬೇಕು ಅಂತ ಅವರಿಗೆ ಮನಸ್ಸೇ ಬರುವುದಿಲ್ಲ. ದಶರಥ ಹೇಳ್ತಾನೆ, ಪಾಂಡುರಸ್ಯ ಆತಪತ್ರಸ್ಯ ಛಾಯಾಂ ಜರಿತಂ, ಈ ಶ್ವೇತಪತ್ರದ ಅಡಿಯಲ್ಲಿ ನನ್ನ ದೇಹ ಜೀರ್ಣವಾಗಿದೆ. ಈಗ ಫಲಿತಸ್ಯಾಸ್ಯ ದೇಹಸ್ಯ ವಿಶ್ರಾಂತಿ ಅಭಿರುಚಿ, ಅಧಿಕಾರ ಸಾಕು, ನನಗೆ ವಿಶ್ರಾಂತಿ ಬೇಕು, ಅದಕ್ಕೆ ನೀವೆಲ್ಲ ಒಪ್ಪಿಗೆ ಕೊಡಬೇಕು. ದಶರಥ ಈ ಮಾತನ್ನು ಹೇಳ್ತಾ ಇದ್ದ. ಕಾಳಿದಾಸ ಹೇಳಿದ, ಈ ರಾಜರುಗಳಲ್ಲಿ ಹೇಗಿದ್ದರು? ಬಾಲ್ಯದಲ್ಲಿ ಅವರು ಶೈಶವೇ ಅಭ್ಯಸ್ತ ವಿದ್ಯಾಭ್ಯಾಸ, ತಾರುಣ್ಯದಲ್ಲಿ ರಾಜ್ಯ ಪರಿಪಾಲನ, ವಾರ್ಧಕ್ಯದಲ್ಲಿ ಮುದಿತನದಲ್ಲಿ ಮುನಿವೃತ್ತಿ, ಆಮೇಲೆ ಕೊನೆಗೆ ಯೋಗೇನ ಅಂತೆ ತನುತ್ಯಜ, ಯೋಗದಿಂದ ದೇಹತ್ಯಾಗ. ಹಿಂದಿನ ರಾಜರುಗಳು ಬಾಲ್ಯದಲ್ಲಿ ವಿದ್ಯಾಭ್ಯಾಸ, ತಾರುಣ್ಯದಲ್ಲಿ ಲೋಕರಕ್ಷಣೆ, ವಾರ್ಧಕ್ಯದಲ್ಲಿ ಮುನಿ ಜೀವನ, ಕೊನೆಗೆ ಯೋಗದಿಂದ ದೇಹತ್ಯಾಗ. ಈಗಿನ ಪೊಲಿಟಿಷಿಯನ್ಸ್, ರಾಜಕಾರಣಿಗಳು ಯೋಗದಿಂದಲ್ಲ, ರೋಗೇಣ ಅಂತೆ ತನುತ್ಯಜ, ಅವರದ್ದು ರೋಗದಿಂದ ದೇಹ ತ್ಯಾಗ ಮಾಡಬೇಕಷ್ಟೇ ಹೊರತು ಅಧಿಕಾರವನ್ನಂತೂ ಕೊನೆಯವರೆಗೆ ಬಿಡಲಿಕ್ಕೆ ತಯಾರಿಲ್ಲ. ಅದೇ ದಶರಥ ಎಲ್ಲರನ್ನು ಕರೆದು, ಅಧಿಕಾರ ಸಾಕು, ರಾಜ್ಯವನ್ನು ನಾನು ತ್ಯಾಗ ಮಾಡಿ ವಿಶ್ರಾಂತಿ ಪಡೆಯಬೇಕೆಂದಿದ್ದೇನೆ, ಅದಕ್ಕಾಗಿ ನಿಮ್ಮೆಲ್ಲರ ಒಪ್ಪಿಗೆ ಇದ್ದರೆ ರಾಮನನ್ನು ಪಟ್ಟಾಭಿಷಿಕ್ತನಾಗಿ ಮಾಡ್ತೇನೆ. ಇದು ನನ್ನ ವಿಚಾರ, ನನ್ನ ಒತ್ತಾಯ ಇಲ್ಲ, ನೀವೆಲ್ಲ ವಿಚಾರ ಮಾಡಿ. ರಾಮನನ್ನು ಪಟ್ಟಾಭಿಷೇಕ ಮಾಡಬಹುದೇ ಬೇಡವೇ, ಇದರ ಬಗ್ಗೆ ನೀವೆಲ್ಲ ವಿಮರ್ಶೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇವತ್ತಿನ ಡೆಮಾಕ್ರಸಿಗಿಂತ ಎಷ್ಟೋ ಪಾಲು ಮಿಗಿಲಾದ ಒಂದು ಕ್ರಮ. ಎಲ್ಲ ಪ್ರತಿನಿಧಿಯನ್ನು ಕರೆಸಿ ನಾನು ರಾಮನನ್ನು ಅಧಿಕಾರಕ್ಕೆ ಏರಿಸಬೇಕೆಂಬುದಾಗಿ ಮಾಡಿದ್ದೇನೆ. ನಾನು ಒಬ್ಬನ ವಿಚಾರ ಅಲ್ಲ, ಎಲ್ಲ ವಿಮರ್ಶೆ ಮಾಡಿದಾಗ ಅದರ ವಿಚಾರವೇ ಬೇರೆ ಆಗ್ತದೆ. ನೀವೆಲ್ಲರ ಅಭಿಪ್ರಾಯ ತಿಳಿಸಿ, ಅದರಂತೆ ನಾನು ನಡೆಸ್ತೇನೆ ಎಂಬುದಾಗಿ ಘೋಷಣೆ ಮಾಡಿದಾಗ ಎಲ್ಲ ಸಭೆಯವರು ಕೈ ಚಪ್ಪಾಳೆ ತಟ್ಟಿದರು. ಭಾರಿ ದೊಡ್ಡ ಶಬ್ದ, ಅಭಿನಂದನೆ. ರಾಮನನ್ನು ಪಟ್ಟಾಭಿಷಿಕ್ತನಾಗಿ ಮಾಡಲು ದಶರಥ ಸಿದ್ಧನಾಗಿದ್ದಾನೆ ಎಂಬುದನ್ನು ಏಕಕಂಠದಿಂದ ಚಪ್ಪಾಳೆ ತಟ್ಟಿ ಎಲ್ಲರೂ ಸ್ವಾಗತಿಸಿ ಭಾರಿ ಸಂತೋಷ ವ್ಯಕ್ತಪಡಿಸಿದರು. ಆಗ ದಶರಥ ಒಂದು ಮಾತು ಕೇಳ್ತಾನೆ, ಇಷ್ಟೆಲ್ಲ ನೀವು ಅಭಿನಂದನೆ ಮಾಡಿದಾಗ, ಹರ್ಷೋದ್ಗಾರ ಮಾಡಿದಾಗ ನನಗೊಂದು ಸಂಶಯ ಬರ್ತಾ ಇದೆ. ಇಷ್ಟವರೆಗೆ ನಾನು ರಾಜ್ಯಭಾರ ಮಾಡಿದೆ, ರಾಜ್ಯ ತ್ಯಾಗ ಮಾಡ್ತೇನೆ ಅಂತ ಘೋಷಣೆ ಮಾಡಿದ ಕೂಡಲೇ ಕೈ ಚಪ್ಪಾಳೆ ತಟ್ಟಿದ್ದೀರಿ. ನನ್ನ ರಾಜ್ಯಭಾರ ಚೆನ್ನಾಗಿಲ್ಲ, ನಿಮಗೆ ಅಸಮಾಧಾನ ಆಗಿದೆಯೋ? ಇಲ್ಲದೆ ಬೇರೆ ಕ್ರಮ ಹಾಗೆ ಇಲ್ಲ, ನೀವೇ ಇರಬೇಕು ಅಂತ ಒತ್ತಾಯಪಡಿಸೋದು. ನೀನು ಒತ್ತಾಯವೇ ಮಾಡಲಿಲ್ಲ, ಸಂತೋಷದಿಂದ ಕೈ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ದೀರಿ. ಹಾಗಾದರೆ ನಮ್ಮ ರಾಜ್ಯಭಾರದ ಬಗ್ಗೆ ನಮಗೇನಾದರೂ ಸಮಾಧಾನ ಇಲ್ಲವೋ? ಈಗ ಸ್ವಲ್ಪ ಸಂಶಯ ಬರ್ತಾ ಇದೆ, ನನ್ನ ರಾಜ್ಯಭಾರ ಚೆನ್ನಾಗಿಲ್ಲವೋ? ಆಗ ಒಬ್ಬ ಹಿರಿಯ ವ್ಯಕ್ತಿ ಎಂದು ಹೇಳ್ತಾರೆ ಎಲ್ಲರ ಪರವಾಗಿ, ನಾವು ಸಂತೋಷಪಟ್ಟದ್ದು ನೀವು ರಾಜ್ಯ ತ್ಯಾಗ ಮಾಡೋದಕ್ಕಾಗಿ ಅಲ್ಲ, ರಾಮನು ನಮ್ಮ ದೇಶಕ್ಕೆ ರಾಜನಾಗಿ ಬರ್ತಾರೆ ಎಂಬುದಕ್ಕೋಸ್ಕರ ನಮ್ಮ ಸಂತೋಷ. ನೀನು ರಾಜ್ಯಭಾರ ಚೆನ್ನಾಗಿ ಮಾಡಿದ್ದಿ, ಅದರ ಬಗ್ಗೆ ನಮಗೇನು ವಿರೋಧ ಇಲ್ಲ. ಆದರೆ ಶ್ರೀರಾಮ ರಾಜನಾಗಬೇಕು ಎಂಬುದು ಎಲ್ಲರ ಬಯಕೆ, ಅಷ್ಟು ಎಲ್ಲರ ಪ್ರೀತಿಯನ್ನು ಅವನು ಪಡೆದಿದ್ದ. ಪ್ರತಿದಿನ ನಮ್ಮ ನಗರದಲ್ಲಿ ಸ್ತ್ರೀಯರು, ಮಕ್ಕಳು, ಹಿರಿಯರು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನು ಪ್ರಾರ್ಥನೆ? ನನಗೆ ಹಣ ಕೊಡು, ಆಯುಷ್ಯ ಕೊಡು, ಕೆಲಸ ಕೊಡು, ಅಧಿಕಾರ ಕೊಡಲ್ಲ. ಪ್ರತಿನಿತ್ಯ ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡುವುದು ನಮ್ಮ ದೇಶಕ್ಕೆ ರಾಮ ರಾಜನಾಗಿ ಬರಬೇಕು. ಇದನ್ನು ಇಡೀ ಪ್ರಜೆಗಳು ಎಲ್ಲರೂ ಕೂಡ ಪ್ರತಿದಿನ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಎಲ್ಲರ ಪ್ರೀತಿಯನ್ನು, ಅಭಿಮಾನವನ್ನು ಶ್ರೀರಾಮ ಪಡೆದಿದ್ದಾನೆ. ಅದರಿಂದ
ನೀನು ಅಧಿಕಾರ ತ್ಯಾಗ ಮಾಡುತ್ತೀಯ ಎಂಬುದರಿಂದ ಆಗುವ ದುಃಖದ ನೆನಪೇ ಆಗಲಿಲ್ಲ. ರಾಮರಾಜನಾಗ್ತಾನೆ ಎಂಬ ಸಂತೋಷದ ಲಹರಿಯಲ್ಲಿ ನೀನು ಅಧಿಕಾರ ತ್ಯಾಗ ಮಾಡುವುದು ನಮ್ಮ ಕಲ್ಪನೆಗೆ ಬರಲಿಲ್ಲ. ಅಷ್ಟು ಸಂತೋಷದಿಂದ ಎಲ್ಲರೂ ಕೈ ಚಪ್ಪಾಳೆ ತಟ್ಟಿದ್ದು ಹೊರತು ನಿನ್ನ ಮೇಲೆ ಅಸಮಾಧಾನ ಅಲ್ಲ. ದಶರಥನಿಗೆ ಅದೇ ಬೇಕಿತ್ತು. ರಾಮನ ಬಗ್ಗೆ ಎಲ್ಲರೂ ಕೂಡ ಹೀಗೆ ಮಾತಾಡುವುದನ್ನು ಕೇಳಿ ಸಂತೋಷ ಪಡಬೇಕೆಂಬುದೇ ಅವರ ಅಪೇಕ್ಷೆ. ಅದರಂತೆ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟರು. ಎಲ್ಲರೂ ಕೂಡ ಕೈ ಎತ್ತಿದರು. ತಮ್ಮ ಕೈಯನ್ನು ಮುಗಿದು ರಾಮನು ರಾಜನಾಗಲಿ ಎಂಬುದಾಗಿ ಎಲ್ಲರೂ ಘೋಷಣೆ ಮಾಡಿದರು. ಇಂಥ ಆನಂದ ಉತ್ಸಾಹ ಅಲ್ಲಿ ಆ ಸಭೆಯಲ್ಲಿ ಎಲ್ಲರೂ ವ್ಯಕ್ತಪಡಿಸಿದರು. ಆಗ ದಶರಥ ವಿಚಾರ ಮಾಡಿದ, ಇನ್ನು ವಿಳಂಬ ಮಾಡೋದು ಬೇಡ, ಎಲ್ಲವನ್ನೂ ಕರೆಸಿಯಾಗಿದೆ. ದೇಶ ವಿದೇಶಗಳಿಂದ, ಭಾರಿ ಮೂಲೆಗಳಿಂದ, ಗುಡ್ಡಗಾಡು ಪ್ರದೇಶಗಳಿಂದ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಇನ್ನು ಪುನಃ ಒಂದು ತಿಂಗಳ ಮೇಲೆ ಡೇಟ್ ಫಿಕ್ಸ್ ಮಾಡಿ ಇವು ಮನೆ ಹೋಗಿ ಪುನಃ ಬರುವುದಂದರೆ ಎಲ್ಲ ಕಷ್ಟ. ಎಲ್ಲರೂ ಈಗಾಗಲೇ ಬಂದಾಗಿದೆ. ನಾಳೆ ಪಟ್ಟಾಭಿಷೇಕ ಅಂತ ಘೋಷಣೆ ಮಾಡಿದೆ. ವಿಳಂಬ ಬೇಡ, ಯಾಕೆ ಎಲ್ಲರೂ ಬಂದಾಗಿದೆ. ಎಲ್ಲ ಕಡೆಯ ಪ್ರತಿನಿಧಿಗಳು ಬಂದಿದ್ದಾರೆ. ಈಗಲೇ ಪಟ್ಟಾಭಿಷೇಕ ನಾಳೆ ನಡೆಯಲಿ ಎಂಬುದಾಗಿ ತೀರ್ಮಾನ ಮಾಡಿದ. ರಾಮನನ್ನು ಕರೆಸಿದ. ರಾಮನನ್ನು ಕರೆಸಿ ಹೇಳುವ ಮಾತು, ನಾನು ನಿನ್ನನ್ನು ರಾಜನನ್ನಾಗಿ ಸಿಂಹಾಸನದಲ್ಲಿ ಏರಿಸಬೇಕೆಂಬುದಾಗಿ ಸಂಕಲ್ಪಿಸಿದ್ದೇನೆ. ನೀನು ಹೇಳುವುದು ನೀನು ಒಂದೇ ಮಾತು, ಇನ್ನಷ್ಟು ಹೆಚ್ಚು ಇಂದ್ರಿಯ ನಿಗ್ರಹ ಮಾಡಿ ಶಿಸ್ತಿನ ಜೀವನ ನಡೆಸು. ಯಾರಾದರೂ ನಾಳೆ ರಾಜ್ಯಭಾರ ನಿನಗೆ ಅಧಿಕಾರ ಬರ್ತದೆ, ಬೇಕಾದಷ್ಟು ವೈಭವದಿಂದ ನೀನು ಕಾಲ ಕಳೆ, ಒಳ್ಳೆಯ ಸುಖ ಭೋಗ ಅನುಭವಿಸುವುದು. ಅದನ್ನು ಹೇಳ್ತಾ ಇಲ್ಲ ದಶರಥ. ಇಷ್ಟವರೆಗೆ ಒಳ್ಳೆಯ ಶಿಸ್ತಿನಿಂದ ನಿಯಮಬದ್ಧ ಜೀವನ ನಡೆಸ್ತಾ ಇದ್ದಿ, ಇನ್ನೂ ಹೆಚ್ಚಿನ ಸಂಯಮ ಈ ಮುಂದೆ ನಡೆಸು. ಅಧಿಕಾರ ಬಂತು ಅಂತ ಹಾರಾಡೋದು ಬೇಡ. ಇದು ದಶರಥ ಹೇಳುವ ಮಾತು ಅಂದರೆ, ಆಗಿನ ಕಾಲದಲ್ಲಿ ಅಧಿಕಾರ ಪಡೆಯುವುದು ಅಂದರೆ ಬೇಕಾದಂತೆ ಸುಖದಿಂದ ವಿಹಾರ ಮಾಡಲಿಕ್ಕೆಲ್ಲ. ನೀನು ಇನ್ನಷ್ಟು ಹೆಚ್ಚು ಸಂಯಮಶೀಲನಾಗಿ ಇಂದ್ರಿಯ ನಿಗ್ರಹದಿಂದ ವ್ಯವಸ್ಥಿತವಾಗಿ ಕ್ರಮಬದ್ಧವಾದ ಜೀವನ ನಡೆಸಬೇಕು ಎಂಬುದನ್ನು ದಶರಥ ರಾಮನಲ್ಲಿ ಹೇಳ್ತಾ ಇದ್ದಾನೆ. ಹೀಗೆ ಶ್ರೀರಾಮನ ಪಟ್ಟಾಭಿಷೇಕದ ಘೋಷಣೆ ನಡೆಯಿತು. ಎಲ್ಲ ರಸ್ತೆಗಳಲ್ಲಿ ಭಾರೀ ಸಂಭ್ರಮ. ರಾಮನಿಗೆ ನಾಳೆ ರಾಜ್ಯಾಭಿಷೇಕ ಅಂತ ಭಾರೀ ಸಂಭ್ರಮ. ಎಲ್ಲ ಅಲಂಕಾರ, ರಸ್ತೆಗಳಲ್ಲಿ ಭಾರೀ ಅಲಂಕಾರಗಳು, ಮನೆಗಳಲ್ಲಿ ಅಲಂಕಾರ, ಇಡೀ ರಸ್ತೆಯಲ್ಲಿ ವೈಭವ ಎದ್ದು ಕಾಣಿಸ್ತಾ ಇದೆ. ಮಂಥರೆ ಕೈಕೇಯಿಯ ದಾಸಿ ಅಟ್ಟದ ಮೇಲೆ ನೋಡ್ತಾಳೆ. ರಸ್ತೆಗಳಲ್ಲಿ ಭಾರೀ ಸಂಭ್ರಮ, ಎಲ್ಲ ವೈಭವ ಕಂಡು ಬರ್ತಾ ಇದೆ. ಎಲ್ಲರೂ ಮನೆಗಳನ್ನು ಸಿಂಗರಿಸ್ತಾ ಇದ್ದಾರೆ. ಏನಿದು ಅಂತ ಆಶ್ಚರ್ಯದಿಂದ ಕೇಳಿದಾಗ, ನಾಳೆ ರಾಮನಿಗೆ ಪಟ್ಟಾಭಿಷೇಕವಾಗ್ತಾ ಇದೆ, ಅದಕ್ಕೋಸ್ಕರ ಇಷ್ಟೆಲ್ಲ ವೈಭವ ಸಂಭ್ರಮ ನಗರದಲ್ಲಿ ನಡೀತಾ ಇದೆ. ಅಷ್ಟಾದ ಕೂಡಲೇ ಕೈಕೇಯಿ ಬಳಿಗೆ ಹೋಗ್ತಾರೆ. ಕೈಕೇಯಿ ತಮ್ಮ ಮನೆಗೆ ಆರಾಮಾಗಿದ್ದರು. ಈ ಮಂಥರೆ ಬರ್ತಾಳೆ. ಏನು ಮೂಡೆ ಮಲಗಿದ್ದಿ, ದೊಡ್ಡ ಆಪತ್ತು ಬಂದಿದೆ, ಅದರ ಗಮನವೇ ಇಲ್ಲದೆ ಹಾಸಿಗೆಯ ಮೇಲೆ ಆರಾಮವಾಗಿ ಮಲಗಿದ್ದೀಯಲ್ಲ, ದೊಡ್ಡ ಆಪತ್ತು ಬಂದಿದೆ, ಅದರ ಕಲ್ಪನೆಯೇ ಇಲ್ಲ, ಮಲಗಿದ್ದೀಯಲ್ಲ, ಏನಿದು ಎಂಬುದಾಗಿ ಭಾರಿ ಆವೇಶದಿಂದ ಕೈಕೇಯಿ ಹೇಳಿದಾಗ ಆಶ್ಚರ್ಯವಾಗಿ, ಏನಂತ ವಿಶೇಷ ಆಪತ್ತಿನ ಸಂದರ್ಭ ಏನಿದು? ಏನಿಲ್ಲ, ನಾಳೆ ರಾಮನಿಗೆ ಪಟ್ಟಾಭಿಷೇಕ, ಅದಕ್ಕೆ ಬೇಕಾದ ಎಲ್ಲ ಏರ್ಪಾಡುಗಳು ನಗರದಲ್ಲಿ ನಡೀತಾ ಇದೆ, ಇದರ ಕಲ್ಪನೆಯೇ ಇಲ್ಲದೆ ಮಲಗಿದ್ದೀಯಲ್ಲ. ಇದು ಆಶ್ಚರ್ಯ ಆಯಿತು ಅವಳಿಗೆ. ತನ್ನ ಆಭರಣವನ್ನು ಮಂಥರೆ ಕೊಟ್ಟಳು. ಎಂಥ ಸುದ್ದಿ ಹೇಳಿದೆ, ಎಷ್ಟು ಆನಂದದ ಸುದ್ದಿ! ರಾಮನಿಗೆ ಪಟ್ಟಾಭಿಷೇಕ ಆಗಬೇಕೆಂಬುದನ್ನು ಎಷ್ಟೋ ಸಮಯದಿಂದ ಬಯಸ್ತಾ ಇದ್ದೆವು. ನಾನು ಇಷ್ಟು ಬೇಗ ಇದಾಗುತ್ತಾ ಬರ್ತಾ ಇದೆ ಅಂದರೆ ಇದಕ್ಕಿಂತ ಸಂತೋಷದ ಸುದ್ದಿಯೇ, ಇದಕ್ಕಾಗಿ ಇಷ್ಟು ಗಾಬರಿಯಿಂದ ಉದ್ವೇಗದಿಂದ ಯಾಕೆ ಬರ್ತಾ ಇದೆ ಅಂತೇಳಿ ತನ್ನ ದೊಡ್ಡ ಆಭರಣವನ್ನೇ ಮಂಥರೆಗೆ ಕೈಕೇಯಿ ಉಡುಗೊರೆಯಾಗಿ ಹಾಕಿ ಕೊಡ್ತಾಳೆ. ಭಾರಿ ಅವಳಿಗೆ ಸಂತೋಷ ಆಯಿತು. ಇದು ಕೈಕೇಯಿಯ ನಿಜವಾದ ವ್ಯಕ್ತಿತ್ವ. ಮಂಥರೆ ಹೇಳ್ತಾಳೆ, ಏನಿದು ರಾಮನಿಗೆ ಪಟ್ಟಾಭಿಷೇಕ ಆದರೆ ಭರತನ ಗತಿಯೇನು, ಅವನೇನು ಸ್ಥಾನಮಾನ, ರಾಜ್ಯದಿಂದ ವಂಚಿತನಾಗ್ತಾನೆ, ಇಂಥ ದುಸ್ಥಿತಿ ಅವನಿಗೆ ಬರ್ತದೆ, ನಿನಗೆ ಎಷ್ಟು ದುಃಖ, ಎಲ್ಲ ಕಲ್ಪನೆ ಮಾಡಿದೆ ಸಂತೋಷ ಪಡ್ತಾ ಇದೆಯಲ್ಲ, ಏನಿದು? ಹೇಳ್ತಾಳೆ, ರಾಮೇವ
ಭರತೇವಾಪಿ ವಿಶೇಷಂ ನೋಪಲಕ್ಷ್ಯ. ರಾಮ ಭರತ ಇಬ್ಬರಲ್ಲಿ ನನಗೇನು ವ್ಯತ್ಯಾಸ ಕಾಣ್ತಾ ಇಲ್ಲ. ರಾಮನಾದರೇನು, ಭರತನಾದರೇನು. ರಾಮ ಪಟ್ಟಾಭಿಷೇಕಕ್ಕೆ ನಾನು ಯಾಕೆ ದುಃಖ ಪಡಬೇಕು? ಹಾಗೆ ವಿಚಾರ ಮಾಡಿದರೆ ಭರತನಿಗಿಂತ ರಾಮ ನನ್ನನ್ನು ಹೆಚ್ಚು ಪ್ರೀತಿಸ್ತಾ ಇದ್ದ. ಭರತನನ್ನು ಪ್ರೀತಿಸುವುದಕ್ಕಿಂತಲೂ ರಾಮ ಹೆಚ್ಚು ಪ್ರೀತಿಸ್ತಾ ಇದ್ದಾರೆ. ಅದೇ ರಾಮನ ಪಟ್ಟಾಭಿಷೇಕಕ್ಕೆ ನಾವೆಲ್ಲ ಸಂತೋಷ ಪಡಬೇಕು. ಯಾಕೆ ಗಾಬರಿ, ಯಾಕೆ ಇಷ್ಟು ಆಕ್ರೋಶ ಎಂಬುದಾಗಿ ಕೈಕೇಯಿ ಕೇಳುವಾಗ ಮಂಥರೆ ನಾನಾ ರೀತಿಯಿಂದ ಅವಳಿಗೆ ಹೇಳ್ತಾಳೆ. ಭರತನು ಪಟ್ಟಾಭಿಷೇಕನಾದರೆ, ರಾಮನ ಪಟ್ಟಾಭಿಷೇಕನಾದರೆ ಮುಂದೆ ಲಕ್ಷ್ಮಣ ಅವರು ಒಂದೇ, ಅವರಿಬ್ಬರದ್ದೇ ರಾಜ್ಯ. ಭರತರು ಮೂಲೆ ಗುಂಪು, ಅವರನ್ನು ಯಾರೂ ಕೇಳುವರಿಲ್ಲ, ಅವನಿಗೆ ಅಧಿಕಾರವೇ ದೊರೆಯುವುದಿಲ್ಲ. ಮುಂದೆ ಪರಂಪರೆ, ರಾಮ ಅವನ ಮಕ್ಕಳು, ಇದೇ ಪರಂಪರೆ. ನಮಗೆ ರಾಜ್ಯ ದಕ್ಕುವುದೇ ಇಲ್ಲ, ಭರತನು ಕೇಳುವವರೇ ಇಲ್ಲ. ಇಂಥ ಪರಿಸ್ಥಿತಿ ಬರ್ತದೆ ಅಂತ ಕೆಲವರು ಗಮನ ಕೊಡಲಿಲ್ಲ. ಕೊನೆಗೆ ಹೇಳ್ತಾಳೆ, ಈಗ ದಶರಥ ನಿನ್ನ ಮೇಲಿನ ಮೋಹದಿಂದ ಕೌಸಲ್ಯರು ಕೇಳುವರೇ ಇಲ್ಲ, ಭಾರಿ ಅವಳಿಗೆ ತಿರಸ್ಕಾರ ಜೀವನ ನಡೆಸ್ತಾ ಇದ್ದಾಳೆ. ರಾಮ ಅಧಿಕಾರಕ್ಕೆ ಬರಲಿ, ಮತ್ತು ನಿನಗೆಲ್ಲ ಆ ಕೌಸಲ್ಯೆ ಈಗ ನಿನ್ನ ಮೇಲಿನ ಮೋಹದಿಂದ ಅವಳನ್ನು ಯಾರೂ ಕೇಳುವುದಿಲ್ಲ, ಮೂಲೆ ಗುಂಪಾಗಿದ್ದಾಳೆ. ಅಧಿಕಾರ ರಾಮನಿಗೆ ಬರಲಿ, ಕೌಸಲ್ಯೆ ಅವಳಿಗೇನು ಪ್ರತೀಕಾರ ಆಗಿದೆ ನಿನ್ನಿಂದ, ಅದಕ್ಕೆ ತಕ್ಕ ಶಾಸ್ತಿ ನಿನಗೆ ಮಾಡ್ತಾಳೆ. ಕೌಸಲ್ಯೆಯಿಂದ ನಿನಗೆ ಅವಮಾನವಾಗ್ತದೆ. ಈಗ ಏನು ಕೌಸಲ್ಯಗೆ ಅಪಮಾನ ಆಗಿದೆ ಅದೆಲ್ಲ ಅದನ್ನು ಮುಯ್ಯಕ್ಕೆ ಮುಯ್ಯಿ, ನೀನೆಲ್ಲ ಅದನ್ನು ಅನುಭವಿಸಬೇಕಾಗ್ತದೆ. ಈ ಸ್ಥಿತಿ ಬರ್ತದೆ. ಆಗ ಅವಳಿಗೆ ಗಾಬರಿ ಆಯಿತು, ಮತ್ತು ಎಲ್ಲವನ್ನೂ ಸಹಿಸಿದಳು. ನಾಳೆ ಸವತಿಯಿಂದ ತನಗೆ ಅಪಮಾನವಾಗ್ತದೆ ಅಂತ ಕೇಳಿದ ಕೂಡಲೇ ಕೈಗೆ ತಡೆಯಲಿಕ್ಕೆ ಆಗಲಿಲ್ಲ. ಆಗ ಗಾಬರಿ ಆಯಿತು, ಅವಳ ಮನಸ್ಸು ಬದಲಾಯಿತು. ಅಲ್ಲಿ ಕಲಿಯ ಪ್ರವೇಶ ಆಯಿತು. ಒಳ್ಳೆ ಕೈಕೇಯಿ, ರಾಮನ ಮೇಲೆ ಅಷ್ಟು ಪ್ರೇಮ, ಹಾಗಿದ್ದರೂ ಕೂಡ ಇಂಥ ಪರಿಸ್ಥಿತಿಯಿಂದ, ಕೆಟ್ಟ ಉಪದೇಶದಿಂದ ಮನಸ್ಸು ಕೆಟ್ಟು ಹೋಯಿತು. ಅಸುರ ಆವೇಶದಿಂದ ಅವನ ಮನಸ್ಸು ಕದಡಿ ಹೋಯಿತು, ಗಾಬರಿ ಆಯಿತು. ಮೆಲ್ಲನೆ ಮಂಥರೆಯ ಬಳಿಗೆ ಬರ್ತಾಳೆ. ಹೌದು, ನೀನು ಹೇಳಿದ್ದು ಸತ್ಯ, ಏನು ಮಾಡೋದು? ಭರತನಿಗೆ ಪಟ್ಟಾಭಿಷೇಕಕ್ಕೆ ಏನು ಉಪಾಯ ಮಾಡೋದು, ಯಾವ ಮಾರ್ಗ ಅಂತ ಗೊತ್ತಾಗ್ತಾ ಇಲ್ಲ. ಏನಾದರೂ ಉಪಾಯ ಹೇಳು, ನಾನು ಸಿದ್ಧನಿದ್ದೇನೆ. ಭರತನಿಗೆ ಪಟ್ಟಾಭಿಷೇಕಕ್ಕೆ ಬೇಕಾದ ಪ್ರಯತ್ನ ಮಾಡಲಿಕ್ಕೆ ಸಿದ್ಧನಿದ್ದೇನೆ, ಮಾರ್ಗ ಏನು ಹೇಳು. ಹೇಳ್ತಾನೆ, ನನಗೇನು ಗೊತ್ತಿಲ್ಲ, ನಾನು ಹೇಳ್ತೇನೆ ಎಲ್ಲ ಮಾರ್ಗ. ನೀನು ಒಂದು ದೊಡ್ಡ ಉಪಕಾರ ಮಾಡಿದ್ದಿ ದಶರಥನಿಗೆ. ದೈತ್ಯರ ಜೊತೆಗೆ ಯುದ್ಧ ಮಾಡುವಾಗ, ದೇವತೆಗಳಿಗೆ ಸಹಾಯಕ್ಕಾಗಿ ಯುದ್ಧ ಮಾಡಿದಾಗ ನೀನು ರಕ್ಷಣೆ ಮಾಡಿ, ಅವರ ರಥಕ್ಕೆ ಚ್ಯುತಿ ಬಂದಾಗ ರಕ್ಷಣೆ ಮಾಡಿ. ಅದಕ್ಕೆ ಅವನು 2 ವರ ಕೊಟ್ಟಿದ್ದ, ಅದನ್ನು ರಿಸರ್ವ್ ಆಗಿಟ್ಟಿದ್ದ. ಮುಂದಕ್ಕೆ ಸಂದರ್ಭ ಬಂದಾಗ ಉಪಯೋಗಿಸೋಣ ಅಂತ. ಈಗ ಅದನ್ನು ಉಪಯೋಗಿಸಿಲ್ಲ, ಅದು ರಿಸರ್ವ್ ಆಗಿದೆ. ಅದನ್ನು ಈಗ ಕೇಳು. 2 ವರ. 1 ವರ ಭರತನಿಗೆ ಪಟ್ಟಾಭಿಷೇಕ, ಇನ್ನೊಂದು ವರ ರಾಮನಿಗೆ 14 ವರ್ಷ ಅರಣ್ಯವಾಸ. ಈ ವರ ಒಮ್ಮೆಲೆ ಕೇಳಬೇಡ. ಮೊದಲೆಲ್ಲ ಭಾರಿ ಸಿಟ್ಟಿನಿಂದ ನಾಟಕ ಆಡಬೇಕು, ದುಃಖ ಸಿಟ್ಟಿನ ನಾಟಕ ಆಡಬೇಕು. ದಶರಥ ಬರ್ತಾರೆ, ಒತ್ತಾಯ ಮಾಡ್ತಾನೆ, ಏನು ಬೇಕು ಅಂತ ಕೇಳ್ತಾರೆ. ಆಗ ಅವನಿಂದ ಮಾತು ತೆಗೆದುಕೊಂಡು ಅವನು ಕೇಳ್ಬೋದು. ರತ್ನ, ಆಭರಣ, ಸೀರೆ, ಒಡವೆ ಎಲ್ಲ ಕೊಡಬಹುದು. ಗಂಡಂದಿರು ಮೋಸ ಮಾಡುವ ಕ್ರಮ ಬೇಕಾದಷ್ಟಿದೆ. ಬೇಕಾದ ಆಭರಣ, ರತ್ನ ಇದನ್ನೆಲ್ಲ ಕೊಡಲು ಮುಂದೆ ಬರ್ತಾರೆ. ಯಾವುದಕ್ಕೂ ಗಮನ ಕೊಡಬಾರದು. ಆಭರಣ ಕೊಡಲಿ, ಬಂಗಾರ, ಸೀರೆ ಏನು ಕೊಟ್ಟರೂ ಕೂಡ ತಿರಸ್ಕರಿಸಬೇಕು. ಅದಕ್ಕೆ ಯಾವುದಕ್ಕೂ ಕೂಡ ಬಲಿಯಾಗಬಾರದು. ಒಂದೇ 2 ವರ ಕೊಡಬೇಕು ಅಂತ ಮೊದಲು ಅವನಿಂದ ಸರಿಯಾದ ಮಾತು, ವಚನ ತೆಗೆದುಕೊಂಡು ಆಮೇಲೆ ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ಅರಣ್ಯವಾಸ ಇದನ್ನು ಕೇಳಬೇಕು. ಹೀಗೆ ಪೂರ್ತಿ ಒಪ್ಪಿಗೆ ಆಗಲಿಲ್ಲ. ಭರತನಿಗೆ ಪಟ್ಟಾಭಿಷೇಕ ಕೊಡೋಣ, ರಾಮನಿಗೆ ಯಾಕೆ ಅರಣ್ಯವಾಸ? ಪಾಪ ಅವನು ಇಲ್ಲೇ ಇರಲಿ. ಅವನನ್ನು 14 ವರ್ಷ ಅರಣ್ಯಕ್ಕೆ ಕಳಿಸೋಕೆ ಯಾಕೆ? ಇನ್ನೂ ರಾಮನ ಮೇಲೆ ಅವರಿಗೆ ಪ್ರೀತಿ ಹೋಗಿಲ್ಲ. ಭರತನಿಗೆ ಪಟ್ಟಾಭಿಷೇಕ ಕೊಡೋಣ. ಅವನು ರಾಮ ಇಲ್ಲೇ ಇರಲಿ. ಅವನು 14 ವರ್ಷ ಕಾಡಿಗೆ ಯಾಕೆ ಹೋಗಬೇಕು? ನಿನಗೇನು ಗೊತ್ತಾಗೋದಿಲ್ಲ. ರಾಜಕಾರಣ, ಪಾಲಿಟಿಕ್ಸು ಏನೂ ಗೊತ್ತಿಲ್ಲ. ರಾಮ ಕಾಡಿಗೆ ಹೋಗದೆ ಇಲ್ಲಿಯೇ ಇದ್ದರೆ ಭರತನಿಗೆ ರಾಜ್ಯಭಾರ ನಡೆಸಲಿಕ್ಕೆ ಆಗುವುದಿಲ್ಲ. ಅವನ ಪರವಾಗಿ ಪ್ರಜೆಗಳಿದ್ದಾರೆ, ದಿನ ಸ್ಟ್ರೈಕು,
ಪ್ರದರ್ಶನ, ಗಲಾಟೆ, ಗದ್ದಲ. ಭರತನಿಗೆ ರಾಜ್ಯಾಭಿಷೇಕ ಮಾಡಲಿಕ್ಕೆ ಆಗುವುದು. ಯಾಕೆ? ರಾಮ ಇಲ್ಲಿ ನಿಂತಿದ್ದಾನೆ, ಅವನ ಮೇಲೆ ಜನರಿಗೆ ಪ್ರೀತಿ, ಅಷ್ಟು ಜನರು ಅವನ ಕಡೆಗಿದ್ದಾರೆ. ಹೀಗಾಗಿ ನಿತ್ಯ ನಿನ್ನ ವಿರುದ್ಧವಾಗಿ ಘರ್ಷಣೆ, ಪ್ರದರ್ಶನ ಎಲ್ಲ ನಡೀತಾ ಇದೆ. ಹೀಗಾಗಿ ಭರತನಿಗೆ ರಾಜ್ಯ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಆ ರಾಮನನ್ನು ಸೈಬೇರಿಯಾಕ್ಕೋ ಅಂಡಮಾನಿಗೋ ಕಳಿಸುವಂತೆ ಅರಣ್ಯಕ್ಕೆ ಕಳಿಸೋಣ. 14 ವರ್ಷ ರಾಮ ಅಲ್ಲಿದ್ದರೆ ಅರಾಮೋ ಭವಿಷ್ಯತಿ. ರಾಮನಾಗುವುದೇ ಇಲ್ಲ. 14 ವರ್ಷದಲ್ಲಿ ಎಲ್ಲ ಜನ ರಾಮನನ್ನು ಮರೀತಾರೆ. ಮತ್ತು ಅವನು ಬಂದರೂ ಕೂಡ ಕೇಳೋರಿಲ್ಲ. ಇದು ರಾಜಕೀಯ, ಪಾಲಿಟಿಕ್ಸ್. ರಾಮ ಎಲ್ಲಿದ್ದರೆ ನಿತ್ಯ ಉಪದ್ರವ, ನಿತ್ಯ ಗದ್ದಲ, ಗಲಾಟೆ, ಜನರದ್ದು ಸ್ಟ್ರೈಕು ಎಲ್ಲ ನಡೀತದೆ. ಅದಕ್ಕೆ ರಾಮನನ್ನು 14 ವರ್ಷ ಅರಣ್ಯಕ್ಕೆ ಕಳಿಸೋಣ, ನಿನಗೇನು ಚಿಂತೆಯೇ ಇಲ್ಲ. 14 ವರ್ಷ ಆದಮೇಲೆ ಬಂದವರಷ್ಟೇ ಹೋದರಷ್ಟೇ, ಯಾರೂ ಕೇಳುವವರಿಲ್ಲ. ಆವಾಗ ಭರತನ ರಾಜ್ಯ ನಿಷ್ಕಂಟಕ. ಭರತನಿಗೆ ನಿಶ್ಚಿಂತೆಯಿಂದ ರಾಜ್ಯಭಾರ ನಡೆಸಬೇಕಾಗಿದ್ದರೆ ರಾಮನಿಗೆ 14 ವರ್ಷ ಅರಣ್ಯವಾಸ, ಭರತನಿಗೆ ಪಟ್ಟಾಭಿಷೇಕ, ಎರಡೂ ಕೇಳಬೇಕು. ಒಂದು ಮಾತ್ರ ಕೇಳಿದರೆ ಸಿಕ್ಕಿ ಬೀಳ್ತಿ. ಕೈಗೆ ಆಶ್ಚರ್ಯವಾಯಿತು. ಎಂಥ ಒಬ್ಬ ಭಾರಿ ಒಂದು ಪೊಲಿಟಿಷಿಯನ್, ಒಳ್ಳೆಯ ರಾಜಕಾರಣಿ. ನಿನ್ನ ಬುದ್ಧಿವಂತಿಕೆ, ನಿನ್ನ ಆಲೋಚನೆ ಸಾಮಾನ್ಯ ಯಾರಿಗೂ ಬರಲಿಕ್ಕೆ ಸಾಧ್ಯವಿಲ್ಲ. ಎಂಥ ವ್ಯಕ್ತಿತ್ವ ನಿನ್ನದು. ಭಾರಿ ಹೊಗಳ್ತಾಳೆ ಮಂಥರೆಯನ್ನು. ಆ ಶಂಬರ್ನಲ್ಲಿ ಏನು ಮಾಯೆ ಅದೆಲ್ಲ ಅವಳ ಬೆನ್ನಲ್ಲಿ ಒಂದು ಡುಬ್ಬ ಇತ್ತು. ಅವಳು ಮಂಥರೆ, ಅವಳು ಆಕಾರ ಸೊಟ್ಟು ಆಕಾರ, ಬೆನ್ನಿನ ಮೇಲೆ ಒಂದು ಡುಬ್ಬ ಇತ್ತು. ಆ ಶಂಬರನ ಮಯನ ಮಾಯೆ, ಎಲ್ಲ ಮಾಯೆಗಳು ಕೂಡ ನಿನ್ನ ಡುಬ್ಬದ ಒಳಗೆ ಹುಡುಗಿವೆ. ಅಂಥ ಡುಬ್ಬನೇ, ಬೆನ್ನಿನ ಮೇಲೆ ಡುಬ್ಬದಾಗಿದೆ. ಎಲ್ಲ ಮಾಯೆಗಳು ಅಲ್ಲಿ ಅಡಗಿವೆ. ಎಂಥ ಚಮತ್ಕಾರ ನಿನ್ನದು, ಎಂಥ ಬುದ್ಧಿವಂತಿಕೆ. ಆದ್ದರಿಂದ ನಾನು ನಾಳೆ ಭರತರ ಪಟ್ಟಾಭಿಷಿಕ್ತನಾಗಲಿ, ರಾಮ ಕಾಡಿಗೆ ಹೋಗಲಿ, ಮೊದಲು ಮಾಡುವ ಕೆಲಸ ಒಳ್ಳೆಯ ಭಂಗಾದಿಂದ ನಿನ್ನ ಡುಬ್ಬವನ್ನು ಮುಚ್ಚಿ, ನಿನಗೆ ದೊಡ್ಡ ಅಭಿನಂದನೆ, ದೊಡ್ಡ ಸನ್ಮಾನ ಕಾರ್ಯಕ್ರಮ. ನಿನ್ನ ಡುಬ್ಬವನ್ನು ಬಂಗಾರದಿಂದ ಮುಚ್ಚಿಸಿದೆ. ಇದು ಕೈಕೇಯಿ ಹೇಳೋ ಮಾತು. ಒಳ್ಳೆಯ ತಮಾಷೆ ಇದೆ ಅವಳ ಹೊಗಳಿಕೆ. ಅಂಥ ಮಹಾಬುದ್ಧಿವಂತರನ್ನು ಯಾವ ರಾಜಕಾರಣಿಗಳಿಗೂ ತಲೆಗೆ ಬಾರದ ವಿಷಯ. ರಾಮನನ್ನು ಕಾಡಿಗೆ ಕಳಿಸಬೇಕು, ಭರತನಿಗೆ ಹೇಗೆ ರಾಜ್ಯ ಕೊಡಿಸಬೇಕು, ಇದರ ಬಗ್ಗೆ ನೀನು ಇಂಥ ತಂತ್ರಗಾರಿಕೆ, ಇಂಥ ಉಪಾಯ ನೀನು ಮಾಡಿದ್ದಿ. ಭರತನು ರಾಜನಾಗಲಿ, ಈಗ ದೊಡ್ಡ ಸಮಾರಂಭ ನಡೆಸಿ ನಾನು ಮರ್ಯಾದೆ ಮಾಡ್ತೇನೆ ಎಂಬುದಾಗಿ ಭಾರಿ ಅಭಿನಂದನೆ ಮಾಡ್ತಾಳೆ. ಆಗ ಅದೆಲ್ಲ ಇಲ್ಲಿ ಮೊದಲು ಕಾರ್ಯಕ್ರಮ ಕೈಗೊಳ್ಳು. ನೀನು ಮೊದಲು ರಾಮನನ್ನು ನೀನು ಕೋಪದ ನಾಟಕ ಆಡಿ ದಶರಥನು ಬರುವಂತೆ ಮಾಡಿ ಈ ಒಂದು ರಾಮನನ್ನು ಕಲಿಸುವನಿಗೆ ಪಟ್ಟಾಭಿಷೇಕದ ವ್ಯವಸ್ಥೆ ಮೊದಲು ಮಾಡು ಎಂಬುದಾಗಿ ಕೈಕೇಯಿ ಮಂತ್ರಿ ಒತ್ತಾಯಪಡಿಸಿದಾಗ ಅದೇ ನಾಟಕ ಆಡ್ತಾಳೆ. ಆಡಿದಾಗ ದಶರಥ ಬರ್ತಾನೆ. ಸುದ್ದಿ ಬರಲಿ, ಕೈಕೇಯಿ ಮನೆಗೆ ಬಂದೆ, ಇದೆಲ್ಲ ಸಂತೋಷದ ಸುದ್ದಿಯನ್ನು ಅವಳಿಗೆ ತಿಳಿಸೋಣ ಅಂತ ಬಂದರೆ ಕೈಕೇಯಿ ಇಲ್ಲ. ಕೊನೆಗೆ ಅವಳ ಎಲ್ಲಿ ಕೋಪದಿಂದ ಮಲಗಿದ್ದಾಳೆ ಅಲ್ಲಿಗೆ ಬಂದ ದಶರಥ. ಅವಳ ಸಿಟ್ಟು ಇದನ್ನೆಲ್ಲ ಕಂಡು ಅವನಿಗೆ ಭಾರಿ ಗಾಬರಿ ಆಗ್ತಾಯಿದೆ. ದಶರಥನಿಗೆ ಗಾಬರಿ, ಏನು ಬೇಕಾಗಿದೆ ನಿನಗೋಸ್ಕರ ಏನು ಮಾಡ್ತೇನೆ, ಯಾರನ್ನು ಹಿಡಿದು ತರಬೇಕು, ಯಾರಿಗೆ ಶಿಕ್ಷೆ ಕೊಡಬೇಕು, ಏನು ನಿನಗೆ ಬೇಕಾದ್ದು ಕೇಳಿದ್ದನ್ನೆಲ್ಲ ನಾನು ನಡೆಸಿಕೊಡ್ತೇನೆ ಎಂಬುದಾಗಿ ಭರವಸೆಯ ಮೇಲೆ ಭರವಸೆ ದಶರಥ ಕೊಡ್ತಾನೆ. ಆಗ ಕೈಕೇಯಿ ಹೇಳ್ತಾಳೆ, ಮತ್ತೇನು ಬೇಕಾಗಿಲ್ಲ, ಹಳೆಯ 2 ವರ ಅದನ್ನು ಕೊಡಬೇಕು, ಅದನ್ನು ಮಾತ್ರ ನಾನು ಕೇಳೋದು. ಇದೇ ದೊಡ್ಡ ವಿಷಯ. ಹಳೆಯ ವರ ಖಂಡಿತ ಕೊಟ್ಟು ಬಿಡ್ತೀನಿ, ಅಷ್ಟು ಸಾಲದು. ನನಗೆ ಮಾತು ಕೊಡಬೇಕು, ಮಾತು ಕೊಟ್ಟು ವಚನ ಕೊಡಬೇಕು. ದಶರಥ ಹೇಳ್ತಾನೆ, ಖಂಡಿತ ಯಾವ ರಾಮನನ್ನು ಬಿಟ್ಟು ಒಂದು ಕ್ಷಣ ನಾನು ಬದುಕಲಾರೆ ಅಂತ ರಾಮನ ಆಣೆಯಾಗಿ ನಿನ್ನ ಮಾತನ್ನು, ನೀ ಕೊಟ್ಟ ಮಾತನ್ನು ನಡೆಸ್ತೇನೆ. ಮಾತು ರಾಮನ ಆಣೆಯಾಗಿ, ಯಾವ ರಾಮನನ್ನು ಒಂದು ಕ್ಷಣ ಬಿಟ್ಟು ನಾನು ಇರಲಾರೆ ಅಂತ ರಾಮನ ಆಣೆಯಾಗಿ ನಿನಗೆ ಮಾತು ಕೊಡ್ತಾ ಇದ್ದೇನೆ, ಕೇಳಿ 2 ವಾರ ಕೊಟ್ಟೇ ಕೊಡ್ತೇನೆ. ಆಗ ಕೈಕೇಯಿ ಎಂದು ಹೇಳ್ತಾಳೆ, ಎಲ್ಲ ದೇವತೆಗಳೇ, ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲ ದೇವತೆಗಳು ಸಾಕ್ಷಿ,
ದಶರಥ ನನಗೆ ಮಾತು ಕೊಟ್ಟಿದ್ದಾನೆ, ಎಲ್ಲ ದೇವತೆಗಳು ಸಾಕ್ಷಿ ಎಂಬುದಾಗಿ ಘೋಷಣೆ ಮಾಡಿ ಅದನ್ನು ಮತ್ತಷ್ಟು ಗಟ್ಟಿ ಮಾಡಿ ಮತ್ತೇನು ಕೇಳಬೇಕಾಗಿ ನಾನು ಕೇಳುವುದಿಲ್ಲ. ಆ ರಾಮನನ್ನು ಕಾಡಿಗೆ ಕಳಿಸಬೇಕು, ಭರತನು ಪಟ್ಟಾಭಿಷಿಕ್ತನಾಗಬೇಕು, 2 ವರ ಅದನ್ನು ಕೊಡಬೇಕು ಎಂಬುದಾಗಿ ಕೇಳಿದಾಗ ದಶರಥ ದೊಪ್ಪನೆ ಬೀಳ್ತಾನೆ. ಅವನಿಗೆ ಒಂದು ಥರದ ಮೂರ್ಛಿತನಾಗ್ತಾನೆ. ಅವನಿದು ಕಲ್ಪನೆ ಇಲ್ಲ, ಇಂಥ ಒಂದು ವರವನ್ನು ಕೈಕೇಯಿ ಕೇಳ್ತಾಳೆ ಎಂಬ ಕಲ್ಪನೆ ಇಲ್ಲ. ಮತ್ತು ಎಚ್ಚೆತ್ತು ನಾನಾ ರೀತಿಯಿಂದ ಸಮಾಧಾನ ಪಡಿಸ್ತಾನೆ. ಯಾಕೆ ಇಂಥ ವರ, ರಾಮನಿಂದ ಏನು ಅನ್ಯಾಯ ಆಗಿದೆ, ಯಾಕೆ ಇದನ್ನು ಕೇಳ್ತಾ ಇದ್ದಿ ಎಂಬುದಾಗಿ ನಾನಾ ರೀತಿಯಿಂದ ಕೇಳ್ತಾನೆ. ಮತ್ತೇನಾದರೂ ಕೇಳು, ಸಮಾಧಾನ ಪಡಿಸ್ತಾನೆ, ದಮ್ಮಯ್ಯ ಹಾಕ್ತಾನೆ. ಏನು ಮಾಡಿದರೂ ಕೈಕೆ ಒಂದೇ ಮಾತು ಬದಲಾವಣೆ ಇಲ್ಲ. ರಾಮನನ್ನು ಕಾಡಿಗೆ ಕಳಿಸಬೇಕು, ಭರತನಿಗೆ ಪಟ್ಟಾಭಿಷೇಕ. ಆ ದಶರಥನಿಗೆ ತಡೀಲಿಕ್ಕೆ ಆಗಲಿಲ್ಲ, ಕೈ ಮುಗಿದ, ದಮ್ಮಯ್ಯ ಹಾಕಿದ. ನಾನು ಎಲ್ಲ ಇಷ್ಟೆಲ್ಲ ಜನರು ಪ್ರಜೆಗಳು ಏನು ಹೇಳ್ತಾರೆ, ಅವರಿಗೆ ಹೇಗೆ ಮುಖ ತೋರಿಸಬೇಕು? ಎಲ್ಲ ಕಡೆಯಿಂದ ರಾಜರುಗಳೆಲ್ಲ ಬಂದಿದ್ದಾರೆ, ಸಾಮಂತ ರಾಜರು, ಅವರಿಗೇನು ಹೇಳಬೇಕು? ಎಂಥ ಅಪಮಾನ, ಇದಕ್ಕೆಲ್ಲ ಅವಕಾಶ ಕೊಡಬೇಡ ಎಂಬುದಾಗಿ ಹೇಳಿದರು. ಹಠ ಹಿಡಿದಾಗ ದಶರಥನೇ ಸಿಟ್ಟು ಬಂತು. ಧಿಕಸ್ತು ಯೋಷಿತ ಸರ್ವಾಹ, ಎಲ್ಲ ಸ್ತ್ರೀಯರಿಗೆ ಧಿಕ್ಕಾರ ದಶರಥ ಘೋಷಣೆ ಮಾಡಿದ. ಎಲ್ಲ ದೇಶದ ಮಹಿಳೆಯರಿಗೆಲ್ಲ ಧಿಕ್ಕಾರ. ತಕ್ಷಣ ಅವನಿಗೆ ಹೇಳಿ ತಪ್ಪಾಯಿತು, ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿದ. ಎಲ್ಲ ಸ್ತ್ರೀಯರಿಗೆಲ್ಲ, ಭರತನ ತಾಯಿಗೆ ಮಾತ್ರ ಧಿಕ್ಕಾರ. ಮೊದಲು ಹೇಳಿದ ಎಲ್ಲ ಸ್ತ್ರೀಯರಿಗೆ ಧಿಕ್ಕಾರ ಅಂತ, ಎಲ್ಲ ಮಹಿಳೆಯರಿಗೆ ಸಿಟ್ಟಾಗ್ಬೋದು. ಕೂಡಲೇ ಅಮೆಂಡ್ಮೆಂಟ್. ಎಲ್ಲ ನಬ್ರವೈಮಿ ಸ್ತ್ರೀಯ ಸರ್ವಾಹ, ಕೈ ತಪ್ಪು ಮಾಡಿದಳು ಅಂಥೇಳಿ ಎಲ್ಲ ಸ್ತ್ರೀಯರಿಗೆ ನಾನು ಧಿಕ್ಕಾರ ಕೊಡಲ್ಲ. ಭರತ ಸೇವ ಮಾತರ, ಭರತನ ತಾಯಿ ಕೈಕೇಯಿ, ಅವಳಿಗೆ ಧಿಕ್ಕಾರ. ಈ ಥರದ ಒಂದು ಮಹಿಳೆಯಾಗಿ ಇಷ್ಟು ಕೆಟ್ಟ ರೀತಿಯಿಂದ ವರ್ತಿಸಿ ಪ್ರಜೆಗಳಿಗೆ ವಿರುದ್ಧವಾಗಿ, ಗಂಡನಿಗೆ ವಿರುದ್ಧವಾಗಿ, ಧರ್ಮಕ್ಕೆ ನ್ಯಾಯಕ್ಕೆ ವಿರುದ್ಧವಾಗಿ ಹಠ ಹಿಡಿಯುವ ಕೈಕೇಯಿಗೆ ಮಾತ್ರ ಧಿಕ್ಕಾರ ಹೊರತು ಎಲ್ಲರಿಗೆ ಧಿಕ್ಕಾರ ಇಲ್ಲ ಎಂಬುದಾಗಿ ಬದಲಾಯಿಸಿಕೊಂಡು, ಹಾಗೆ ಕಿಂಕರ್ತವ್ಯ ಮೂಢನಾಗಿ ದಶರಥ ಅಲ್ಲೇ ಸ್ತಬ್ಧನಾಗಿ ಮಲಗಿದ್ದಾನೆ. ಊರಲ್ಲೆಲ್ಲ ಜಾತ್ರೆ, ಎಲ್ಲ ಸಂಭ್ರಮ. ಬೆಳಗ್ಗೆದ್ದು ಏನು ತಡ ಆಗಿದೆ, ಯಾಕೆ ಇನ್ನು ವಿಳಂಬ, ಪಟ್ಟಾಭಿಷೇಕ ಯಾಕೆ ವಿಳಂಬವಾಗ್ತಾ ಇದೆ ಅಂಥೇಳಿ ಆ ದಶರಥನ ಅರಮನೆಯ ಹೊರಗೆ ಜನರೆಲ್ಲ ಗದ್ದಲ ಬೀಸ್ತಾ ಇದ್ದಾರೆ. ಪಟ್ಟಾಭಿಷೇಕಕ್ಕೆ ಸಮಯ ಬಂತು, ಇನ್ನೂ ಯಾಕೆ ತಡ, ಬೇಗ ಆಗಲಿ ಎಂಬುದಾಗಿ ಒಂದು ಕಡೆ ಹೊರಗೆ ಜನರ ಗದ್ದಲ. ಇಲ್ಲಿ ದಶರಥ ಸ್ತಬ್ಧನಾಗಿ ಮಲಗಿದ್ದಾನೆ. ಆಗ ಸುಮಂತ್ರ ಬಂದು ಎಲ್ಲ ಜನರು ಕಾಯ್ತಾ ಇದ್ದಾರೆ. ಮುಹೂರ್ತ ಸಮೀಪಿಸಿದೆ, ಯಾಕೆ ವಿಳಂಬ? ಕೈಕೇಯಿ ಹೇಳ್ತಾಳೆ, ನಿನ್ನೆ ರಾತ್ರಿ ಆ ಸಂಭ್ರಮದಲ್ಲಿ ನಮ್ಮ ಯಜಮಾನರಿಗೆ ನಿದ್ದೆ ಬಂದಿಲ್ಲ, ಈಗ ನಿದ್ದೆ ಬರ್ತಾ ಇದೆ, ಎಚ್ಚರ ಆಗ್ತಾ ಇದೆ ಅಷ್ಟೇ. ನೀನು ರಾತ್ರಿ ನಿದ್ದೆ ಇಲ್ಲ, ಅವರಿಗೆ ಅಗತ್ಯವಾಗಿ ರಾಮನ ಜೊತೆಗೆ ಮಾತಾಡಬೇಕಾಗಿದೆ, ಅದಕ್ಕೋಸ್ಕರ ರಾಮನನ್ನು ಬೇಗನೆ ಕಳಿಸ್ಕೊಡ್ಬೇಕು ಎಂಬುದಾಗಿ ಕೈಕೇಯಿ ಹೇಳಿದಾಗ ಸತ್ಯ ಅಂತ ಹೇಳಿ ಆ ಸುಮಂತರ ಕೈಕೇಯಿ ರಾಮನ ಬಳಿಗೆ ಹೋಗಿ, ನಿಮ್ಮನ್ನು ತಂದೆ ತಾಯಿಯಂದಿರು ಇಬ್ಬರು ಕರೀತಾ ಇದ್ದಾರೆ, ಅಲ್ಲಿಗೆ ಬೇಗನೆ ಬರಬೇಕು ಎಂಬುದಾಗಿ ಕೇಳಿದಾಗ ಶ್ರೀರಾಮಚಂದ್ರ ಆ ರಥಾರೂಢನಾಗಿ ಅಯೋಧ್ಯೆಯ ಬೀದಿಯಲ್ಲಿ ಆ ದಶರಥರ ಅರಮನೆಗೆ ಶ್ರೀರಾಮಚಂದ್ರ ಬರ್ತಾ ಇದ್ದಾನೆ. ಎಲ್ಲ ಜನ ಕಿಕ್ಕಿರಿದು ರಾಮನನ್ನು ನೋಡ್ತಾ ಇದ್ದಾರೆ. ಯಾರನ್ನು ರಾಮ ನೋಡುವುದಿಲ್ಲ, ರಾಮನನ್ನು ಯಾರು ನೋಡುವುದಿಲ್ಲ. ಅವನು ಹುಟ್ಟಿದ್ದೇ ವ್ಯರ್ಥ. ಎಸ್ತ ರಾಮಂ ನ ಪಶ್ಯತ, ರಾಮನನ್ನು ಯಾರು ನೋಡುವುದಿಲ್ಲ, ರಾಮನ ಯಾರನ್ನು ನೋಡುವುದಿಲ್ಲ, ರಾಮನ ಕಣ್ಣಿಗೆ ಯಾರು ಬೀಳುವುದಿಲ್ಲ, ರಾಮನನ್ನು ಯಾರು ನೋಡುವುದಿಲ್ಲ. ಅವನು ಭಾಗ್ಯಶಾಲಿಯೇ ಎಂಬುದಾಗಿ ಅಷ್ಟು ಪ್ರೀತಿಯಿಂದ ರಾಮನು ಪಟ್ಟಾಭಿಷೇಕನಾಗಲಿದ್ದಾನೆ. ಈಗ ಅಲ್ಲಿಗೆ ಅದಕ್ಕೋಸ್ಕರ ಹೋಗ್ತಾ ಇದ್ದ ಎಂಬುದಾಗಿ ಅವರು ರಸ್ತೆ ಬದಿಯಲ್ಲಿ ಕಿಕ್ಕಿರುವುದು ನೋಡ ಎಲ್ಲರನ್ನು ಅಭಿನಂದಿಸಿಕೊಂಡು ಶ್ರೀರಾಮ ದಶರಥನ ಅರಮನೆಯ ಒಳಗೆ ಪ್ರವೇಶ ಮಾಡ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೇವೆ. ಅಲ್ಲಿ ಏನು ನಡೆಯಿತು